ದಕ್ಷಿಣ ಕನ್ನಡ ಜಿಲ್ಲೆಯ ನೂತನ ಜಿಲ್ಲಾಧ್ಯಕ್ಷರ ಪದಗ್ರಹಣ ಸಮಾರಂಭದ ವೇದಿಕೆಯಲ್ಲಿ ಉಪಸ್ಥಿತರಿರತಕ್ಕಂಥ ಕರ್ನಾಟಕ ರಾಜ್ಯದ ಭಾರತೀಯ ಜನತಾ ಪಾರ್ಟಿಯ ಗೌರವಾನ್ವಿತ ಅಧ್ಯಕ್ಷರು, ನಮ್ಮೆಲ್ಲ ಯುವ ನಾಯಕರು, ಇಡೀ ರಾಜ್ಯವನ್ನ ಸುತ್ತಾಡಿ ಇವತ್ತು 2ನೇ ಬಾರಿಗೆ ದಕ್ಷಿಣ ಕನ್ನಡ ಜಿಲ್ಲೆಗೆ ಬಂದಿರತಕ್ಕಂಥ ಶಿಕಾರಿಪುರದ ಶಾಸಕರು ಆಗಿರುವ ವಿಜಯೇಂದ್ರ ಅವರೇ, ರಾಜ್ಯದ ವಿಧಾನ ಪರಿಷತ್ನ ವಿರೋಧ ಪಕ್ಷದ ನಾಯಕರು, ಮಾಜಿ ಸಚಿವರಾಗಿರ್ತಕ್ಕಂಥ ಕೋಟಾ ಶ್ರೀನಿವಾಸ ಪೂಜಾರಿ ಅವರೇ, ರಾಜ್ಯದ ಸಂಘಟನಾ ಪ್ರಧಾನ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ರಾಜೇಶ್ ಜಿವಿ ಅವರೇ, ಭಾರತೀಯ ಜನತಾ ಪಾರ್ಟಿಯ ಕಳೆದ 4 ವರ್ಷಗಳ ಅವಧಿಯಲ್ಲಿ ಅಧ್ಯಕ್ಷರಾಗಿ ಈ ಜಿಲ್ಲೆಯನ್ನು ಮುನ್ನಡೆಸಿರ್ತಕ್ಕಂಥ ಸುದರ್ಶನ್ ಅವರೇ, ನೂತನವಾಗಿ ಭಾರತೀಯ ಜನತಾ ಪಾರ್ಟಿಯ ಜಿಲ್ಲಾಧ್ಯಕ್ಷರಾಗಿ ಆಯ್ಕೆಯಾಗಿರ್ತಕ್ಕಂಥ ಸತೀಶ್ ಕುಂಪಲ್ ಅವರೇ, ವೇದಿಕೆ ಮೇಲೆ ಉಪಸ್ಥಿತಿರ್ತಕ್ಕಂಥ ಎಲ್ಲ ಶಾಸಕ ಮಿತ್ರರುಗಳೇ, ರಾಜ್ಯದ ಪದಾಧಿಕಾರಿಗಳೇ, ವಿಭಾಗದ ಪ್ರಮುಖರೇ, ವೇದಿಕೆ ಮೇಲೆ ಉಪಸ್ಥಿತಿರ್ತಕ್ಕಂಥ ಅನ್ಯಾನ್ಯ ಜವಾಬ್ದಾರಿಗಳನ್ನು ಹೊತ್ತ ಪ್ರಮುಖರೇ, ಎಲ್ಲ ಸೇರಿರ್ತಕ್ಕಂಥ ಎಲ್ಲ ಮಾಜಿ ಶಾಸಕರುಗಳೇ, ಪಾರ್ಟಿಯ ಹಿರಿಯ ಕಾರ್ಯಕರ್ತರೇ, ಕಳೆದ 16 ವರ್ಷಗಳಿಂದ ಭಾರತೀಯ ಜನತಾ ಪಾರ್ಟಿಯ ಕಮಲವನ್ನು ಹೊತ್ತು ಈ ಕ್ಷೇತ್ರದಲ್ಲಿ ಪಾರ್ಟಿಯನ್ನು ಸಂಘಟನಾತ್ಮಕವಾಗಿ ಬೆಳೆಸಿರ್ತಕ್ಕಂಥ ಎಲ್ಲ ದೇವದುರ್ಲಭ ಕಾರ್ಯಕರ್ತ ಬಂಧುಗಳಿಗೂ ಪ್ರಣಾಮಗಳನ್ನು ಅರ್ಪಿಸ್ತೇನೆ, ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಮಾಧ್ಯಮದ ಮಿತ್ರರು, ಇವತ್ತು ನೂತನವಾಗಿ ಭಾರತೀಯ ಜನತಾ ಪಾರ್ಟಿಯ ಅಧ್ಯಕ್ಷರಾಗಿ ಸತೀಶ್ ಕುಂಪಲ್ ಅವರು ಪದಗ್ರಹಣವನ್ನು ಮಾಡ್ತಾ ಇದ್ದಾರೆ. ಅವರಿಗೆ ಹೃದಯಪೂರ್ವಕವಾಗಿರ್ತಕ್ಕಂಥ ಅಭಿವಂದನೆಗಳನ್ನು ಸಲ್ಲಿಸಿ. ಒಬ್ಬ ಸಾಮಾನ್ಯ ಕಾರ್ಯಕರ್ತನಾಗಿ ಬೆಳೆದವರು ಸತೀಶ್ ಕುಂಪಲ್ ಅವರು. ಸತೀಶ್ ಕುಂಪಲ್ ಅವರು ಪಂಚಾಯತ್ ಚುನಾವಣೆಯಿಂದ ಸ್ಪರ್ಧೆ ಮಾಡಿ ಶಾಸಕರ ಚುನಾವಣೆಯವರೆಗೆ ಸ್ಪರ್ಧೆಯನ್ನು ಮಾಡಿದವರು. ಒಬ್ಬ ಜಿಲ್ಲಾ ಪಂಚಾಯತ್ ಸದಸ್ಯನಾಗಿ, ಜಿಲ್ಲಾ ಪಂಚಾಯತ್ ಉಪಾಧ್ಯಕ್ಷನಾಗಿ ಇಡೀ ಜಿಲ್ಲೆಯಲ್ಲಿ ಒಂದು ಅದ್ಭುತವಾಗಿರ್ತಕ್ಕಂಥ ಅಭಿವೃದ್ಧಿ ಕಾರ್ಯಗಳಿಗೆ ಜೋಡಣೆಯನ್ನು ಕೊಟ್ಟವರು ಸತೀಶ್ ಕುಂಪಲ್ ಅವರು. ಪಾರ್ಟಿಯ ಸಾಮಾನ್ಯ ಕಾರ್ಯಕರ್ತನಾಗಿ ಬೆಳೆದು ಮಂಡಲದ ಜವಾಬ್ದಾರಿಗಳನ್ನು ಹೊತ್ತು ಇವತ್ತು ಜಿಲ್ಲೆಯ ಅಧ್ಯಕ್ಷರಾಗಿ ಆಯ್ಕೆ ಆಗಿದ್ದಾರೆ. ಅವರಿಗೆ ಹೃದಯಪೂರ್ವಕವಾಗಿರ್ತಕ್ಕಂಥ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಮುಂದಿನ 3 ವರ್ಷಗಳ ಕಾಲ ಈ ಪಾರ್ಟಿಯನ್ನು ಈ ಜಿಲ್ಲೆಯಲ್ಲಿ ಮುನ್ನಡೆಸ್ತಾರೆ. ಎಲ್ಲರ ಜೊತೆ ಸೇರಿ ಪಾರ್ಟಿಯನ್ನು ಕಟ್ತಾರೆ. ಈ ಕ್ಷೇತ್ರದಲ್ಲಿ ಮತ್ತೆ ಸಂಘಟನಾತ್ಮಕವಾಗಿ ಪಾರ್ಟಿಯನ್ನು ಮುನ್ನಡೆಸಿ ಈ ಕ್ಷೇತ್ರದಲ್ಲಿ ಲೋಕಸಭೆಯಿಂದ ಹಿಡಿದು ಮುಂದಿನ ಎಲ್ಲಾ ಚುನಾವಣೆಗಳಲ್ಲಿ ಮತ್ತೆ ಭಾರತೀಯ ಜನತಾ ಪಾರ್ಟಿಯ ವಿಜಯ ಯಾತ್ರೆಯನ್ನ ನೇತೃತ್ವವನ್ನು ವಹಿಸ್ತಾರೆ ಅನ್ನತಕ್ಕಂಥ ವಿಶ್ವಾಸದಿಂದ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಹಿಂದೆ 4 ವರ್ಷಗಳ ಕಾಲ ಸುದರ್ಶನ್ ಅವರು ಈ ಜಿಲ್ಲೆಯ ಜಿಲ್ಲಾಧ್ಯಕ್ಷರಾಗಿದ್ದರು. ಕೋವಿಡ್ ನಂತರ ಸಂಕಷ್ಟದ ಸಮಯಗಳು ಒಂದು ಕಡೆ, ಪಂಚಾಯತ್ನಿಂದ ವಿಧಾನಸಭೆಯವರೆಗಿನ ಚುನಾವಣೆಗಳು. ನನಗನ್ನಿಸ್ತದೆ ಈ ಜಿಲ್ಲೆಯಲ್ಲಿ ಪಂಚಾಯತಿಂದ ವಿಧಾನಸಭೆಯವರೆಗೆ ಎಲ್ಲ ಚುನಾವಣೆಗಳಲ್ಲಿ ಗೆಲುವನ್ನು ತಂದುಕೊಡತಕ್ಕಂಥ ನೇತೃತ್ವವನ್ನು ಸುದರ್ಶನ್ ಅವರ ಟೀಮ್ ಮಾಡಿದೆ. ಅವರ ಇಡೀ ಟೀಮಿಗೆ ನಾನು ಹೃದಯಪೂರ್ವಕವಾಗಿರ್ತಕ್ಕಂಥ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಪಂಚಾಯತ್ ಚುನಾವಣೆಯಲ್ಲಿ ಅಭೂತಪೂರ್ವವಾಗಿರ್ತಕ್ಕಂಥ ಗೆಲುವನ್ನು ಸಾಧಿಸಿದ್ದೇವೆ. ಎಲ್ಲ ನಗರ ಪಂಚಾಯತ್ಗಳು ನಮ್ಮ ತೆಕ್ಕೆಗೆ ಬಂದಿದೆ. ಜಿಲ್ಲಾ ಪಂಚಾಯತ್ ಆಡಳಿತ ನಮ್ಮ ಕೈಯಲ್ಲಿತ್ತು. ಎಲ್ಲ ತಾಲೂಕು ಪಂಚಾಯತ್ಗಳು ನಮ್ಮ ಕೈಯಲ್ಲಿತ್ತು. ಮಹಾನಗರ ಪಾಲಿಕೆ ಚುನಾವಣೆಯಲ್ಲಿ ನಾವು ಗೆದ್ದಿದ್ದೇವೆ. ವಿಧಾನಸಭೆಯಲ್ಲೂ 8ರಲ್ಲಿ 6 ಸ್ಥಾನಗಳನ್ನು ಗೆಲುವನ್ನು ತಂದುಕೊಡತಕ್ಕಂಥ ಪ್ರಯತ್ನಗಳಾಗಿದ್ದಾವೆ. ಹಾಗಾಗಿ ಒಟ್ಟು ಸಂಘಟನಾತ್ಮಕವಾಗಿ ಕಾರ್ಯವನ್ನು ಮತಗಟ್ಟೆಯವರೆಗೆ ತಗೊಂಡು ಹೋಗತಕ್ಕಂಥ ಕೆಲಸವನ್ನ ಸುದರ್ಶನ್ ಮತ್ತು ಅವರ ಇಡೀ ಟೀಮ್ ಮಾಡಿದೆ. ಆ ಇಡೀ ಟೀಮಿಗೆ ನಮ್ಮ ಹೃದಯಪೂರ್ವಕವಾಗಿರ್ತಕ್ಕಂಥ ಅಭಿನಂದನೆಗಳನ್ನು. ದೇಶದಲ್ಲಿ ಪರಿವರ್ತನೆಯ ಕಾಲಘಟ್ಟಗಳು ಪ್ರಾರಂಭ ಆಗಿದ್ದಾವೆ. ಇಡೀ ಜಗತ್ತು ಇವತ್ತು ಭಾರತ ಕಡೆಗೆ ನೋಡ್ತಾ ಇದ್ದಾವೆ. ಇವತ್ತು ಇಡೀ ಕಾರ್ಯಕರ್ತರು ಉತ್ಸಾಹದಿಂದ ಇದ್ದಾರೆ. 500 ವರ್ಷಗಳ ಹೋರಾಟದ ಅಯೋಧ್ಯೆಯ ಪ್ರಭು ಶ್ರೀರಾಮಚಂದ್ರನ ಮಂದಿರ ಮತ್ತೆ ಪ್ರಭು ಶ್ರೀರಾಮಚಂದ್ರನ ಪ್ರತಿಷ್ಠಾಪನೆಯ ಮುಖಾಂತರ ಇಡೀ ಹಿಂದೂ ಸಮಾಜ ಎದ್ದು ನಿಲ್ಲತಕ್ಕಂಥ, ಇಡೀ ಹಿಂದೂ ಸಮಾಜ ಧೈರ್ಯವನ್ನು ವಿಶ್ವಾಸ ತುಂಬತಕ್ಕಂಥ ಕಾರ್ಯಗಳಾಗಿದ್ದಾವೆ. ಇವತ್ತು ನರೇಂದ್ರ ಮೋದಿ ಅವರ ಆಡಳಿತದಲ್ಲಿ ಭಾರತದಲ್ಲಿ ಪರಿವರ್ತನೆಗಳಾಗ್ತಾ ಇದ್ದಾವೆ. ಅಯೋಧ್ಯೆಯ ಪ್ರಭು ಶ್ರೀರಾಮಚಂದ್ರನ ಪ್ರತಿಷ್ಠಾಪನೆ ನಂತರ ಬದಲಾವಣೆ ಆಗಿದ್ದಾವೆ. INDIA ತುಂಡು ತುಂಡಾಗ್ತಾ ಇದೆ, ಚೂರಾಗ್ತಾ ಇದೆ. ಭಾರತೀಯ ಜನತಾ ಪಾರ್ಟಿಯ ನೇತೃತ್ವದ NDA ಅಭೂತಪೂರ್ವವಾಗಿರ್ತಕ್ಕಂಥ ಸಾಧನೆಯನ್ನ ದೇಶದಲ್ಲಿ ತೋರಿಸ್ತಾ ಇದೆ. ಇವತ್ತು ಬಿಹಾರ ನಂತರ ರಾಜ್ಯ ಮತ್ತೆ ಭಾರತೀಯ ಜನತಾ ಪಾರ್ಟಿಯ ತೆಕ್ಕೆಗೆ ಬಂದಿದೆ. ಇಡೀ ದೇಶದಲ್ಲಿ ಮತ್ತೆ ಮೋದಿ ಮತ್ತು ರಾಮ 2 ಮಾತುಗಳು ಕೇಳ್ತಾ ಇದ್ದಾವೆ. ಮುಂದಿನ ಚುನಾವಣೆಯಲ್ಲಿ ಹೇಳ್ತಾ ಇದೆ, ಈ ದೇಶದಲ್ಲಿ ಮತ್ತೆ ಮೋದಿ ಪ್ರಧಾನಮಂತ್ರಿ ಆಗೋದು ಶತಸಿದ್ಧ, ಮೋದಿ ಪ್ರಧಾನಮಂತ್ರಿ ಆಗತಕ್ಕಂಥದ್ದು ಶತಸಿದ್ಧ.
ಹಾಗಾಗಿ ಇವತ್ತು ಇಡೀ ದೇಶದಲ್ಲಿ ವಾತಾವರಣಗಳು ಪರಿವರ್ತನೆಗಳಾಗ್ತಾ ಇದ್ದಾವೆ. ರಾಜ್ಯದಲ್ಲಿ ಮತ್ತೆ ಕಾಂಗ್ರೆಸ್ನ ದಬ್ಬಾಳಿಕೆ ಪ್ರಾರಂಭ ಆಗಿದೆ. ಹಿಂದೂ ದಮನ ನೀತಿಗಳು ಪ್ರಾರಂಭ ಆಗಿದ್ದಾವೆ. ಅಯೋಧ್ಯೆಯ ಪ್ರಭು ಶ್ರೀರಾಮಚಂದ್ರನ ಮಂದಿರದ ಪ್ರತಿಷ್ಠಾಪನೆಯ ಸಂದರ್ಭದಲ್ಲಿ ಈ ರಾಜ್ಯದ ಮುಖ್ಯಮಂತ್ರಿ ಅವಹೇಳನ ಮಾತುಗಳನ್ನು ಆಡಿದ್ದಾರೆ. ಇವತ್ತು ಹನುಮತ್ ಧ್ವಜವನ್ನು ತೆರವುಗೊಳಿಸುವುದರ ಮುಖಾಂತರ ಹಿಂದೂ ಸಮಾಜಕ್ಕೆ ಆಘಾತ ಮಾಡತಕ್ಕಂಥ, ಹಿಂದೂ ಸಮಾಜಕ್ಕೆ ದ್ರೋಹ ಮಾಡತಕ್ಕಂಥ ಕೆಲಸವನ್ನು ಮಾಡಿದ್ದಾರೆ. ರಾಮ ಮತ್ತು ಹನುಮಂತನ ಶಾಪ ಸಿದ್ದರಾಮಯ್ಯನಿಗೆ ತಟ್ಟುತ್ತೆ. ಹಾಗಾಗಿ ಇವತ್ತಡಿ ರಾಜ್ಯದಲ್ಲಿ ಹಿಂದೂಗಳನ್ನು ದಮನಿಸ್ತಕ್ಕಂಥ ಕೆಲಸವನ್ನು ಇವತ್ತು ಈ ಸರ್ಕಾರ ಮಾಡ್ತಾ ಇದೆ. ಕೇವಲ ಹನುಮತ್ ಧ್ವಜವನ್ನು ಕಿತ್ತೋಸೋದು ಮಾತ್ರ ಅಲ್ಲ, ಈ ರಾಜ್ಯದಲ್ಲಿ ಇವತ್ತು ಹಿಂದೂ ಕಾರ್ಯಕರ್ತರ ಮೇಲೆ ಗೂಂಡಾಗಿರಿಯ ಕೇಸುಗಳನ್ನು ಹಾಕತಕ್ಕಂಥದ್ದು, ಅವರನ್ನ ಗಡಿಪಾರು ಮಾಡತಕ್ಕಂಥದ್ದು, ಅವ್ರ ಮೇಲೆ ಕೇಸುಗಳನ್ನು ದಾಖಲು ಮಾಡಿ ಅವರನ್ನು ಜೈಲಿಗೆ ಕಟ್ಟತಕ್ಕಂಥ ಕೆಲಸವನ್ನು ಮಾಡ್ತಾ ಇದೆ. ಹಿಂದಿನ ಸಿದ್ದರಾಮಯ್ಯ ಸರ್ಕಾರ ಇದ್ದಾಗಲೂ ಇದನ್ನೇ ಮಾಡಿತ್ತು. ಆವತ್ತು ಈ ರಾಜ್ಯದ ಜನತೆ ಮತ್ತೆ ಸಿದ್ದರಾಮಯ್ಯನಿಗೆ ಉತ್ತರವನ್ನು ಕೊಟ್ಟಿದ್ದಾರೆ. ಇವತ್ತು ಮತ್ತೆ ಸಿದ್ದರಾಮಯ್ಯ ಹಿಂದೂ ಸಮಾಜದ ಮೇಲೆ ದಬ್ಬಾಳಿಕೆ ಮಾಡ್ತಾ ಇದ್ದಾರೆ. ಭಾರತೀಯ ಜನತಾ ಪಾರ್ಟಿ ಇದನ್ನು ಸಹಿಸೋದಿಲ್ಲ. ವಿಜಯೇಂದ್ರ ನೇತೃತ್ವದಲ್ಲಿ ಈ ಎಲ್ಲ ಹಿಂದೂಗಳ ಪರವಾಗಿ ನಾವು ಹೋರಾಟವನ್ನು ಮಾಡ್ತೀವಿ, ಹಿಂದೂ ಕಾರ್ಯಕರ್ತರ ಪರವಾಗಿ ನಿಲ್ತೀವಿ ಅಂತ ಹೇಳ್ತಾ ಇವತ್ತು ಮತ್ತೆ ಇಡೀ ರಾಜ್ಯದಲ್ಲಿ ವಾತಾವರಣಗಳು ಪರಿವರ್ತನೆ ಆಗ್ತದೆ. ನನಗೆ ವಿಶ್ವಾಸ ಇದೆ, ವಿಜಯೇಂದ್ರ ಅವರ ನೇತೃತ್ವದಲ್ಲಿ ಮುಂದಿನ ಲೋಕಸಭಾ ಚುನಾವಣೆಯಲ್ಲಿ 28ಕ್ಕೆ 28 ಸ್ಥಾನಗಳನ್ನು ಗೆಲ್ತೀವಿ. ಅಭೂತಪೂರ್ವವಾಗಿರ್ತಕ್ಕಂಥ ಗೆಲುವು ಮತ್ತೆ ಭಾರತೀಯ ಜನತಾ ಪಾರ್ಟಿಗೆ ಬರುತ್ತೆ. ಇವತ್ತು ಇಡೀ ರಾಜ್ಯದಲ್ಲಿ ಮತ್ತೆ ಭಾರತೀಯ ಜನತಾ ಪಾರ್ಟಿ ಅಲೆ ಇದೆ, ವಾತಾವರಣಗಳು ನಮ್ಮ ಪರವಾಗಿದೆ. ಈ ಸಂದರ್ಭದಲ್ಲಿ ಕಾರ್ಯಕರ್ತರು ಒಂದಾಗಿ ಒಟ್ಟಾಗಿ ನಾವು ಚುನಾವಣೆಯನ್ನು ಎದುರಿಸಬೇಕು. ಹಾಗಾಗಿ ಇವತ್ತು ಸತೀಶ್ ಕುಂಪಲ್ ಅವರ ಹೊಸ ನೇತೃತ್ವವನ್ನು ನಾವು ತಗೊಂಡಿದ್ದೇವೆ. ಇಡೀ ಜಿಲ್ಲೆಯಲ್ಲಿ ಮತ್ತೆ ಅವರು ಕೆಲಸವನ್ನು ಮಾಡ್ತಕ್ಕಂಥ, ಮತ್ತೆ ಅವರ ಮುಖಾಂತರವಾಗಿ ಇಡೀ ಸಂಘಟನೆಯನ್ನು ಮಾಡ್ತಾ ಇಡೀ ಕ್ಷೇತ್ರಗಳನ್ನು ಮತ್ತೆ ಗೆಲ್ಲುವಂತ ಕೆಲಸ ಕಾರ್ಯಗಳಿಂದ ಮತ್ತೆ ಈ ಲೋಕಸಭಾ ಚುನಾವಣೆ, ಮುಂದಿನ ಜಿಲ್ಲಾ ಪಂಚಾಯತ್, ತಾಲೂಕು ಪಂಚಾಯತ್ ಚುನಾವಣೆ, ಮುಂದಿನ ವಿಧಾನಸಭಾ ಚುನಾವಣೆಯಲ್ಲೂ ನಾವು ಅಭೂತಪೂರ್ವವಾಗಿರ್ತಕ್ಕಂಥ ಸಂಘಟನಾತ್ಮಕ ಗೆಲುವನ್ನು ಮಾಡೋದಕ್ಕೋಸ್ಕರ ಒಂದಾಗಿ ಪ್ರಯತ್ನಗಳನ್ನು ಮಾಡಬೇಕು ಅಂತ ಹೇಳ್ತಾ, ನಾನು ನೂತನವಾಗಿ ಇಬ್ಬರು ರಾಜ್ಯದ 3 ಜನ ನಮ್ಮ ಜಿಲ್ಲೆಯ ಪ್ರಮುಖರು ಜವಾಬ್ದಾರಿಯನ್ನು ಹೊಂದಿದ್ದಾರೆ. ವಿಶೇಷವಾಗಿ ಬ್ರಿಜೇಶ್ ಚೌಟ ಅವರು ರಾಜ್ಯದ ಕಾರ್ಯದರ್ಶಿಯಾಗಿ ತಂಡದಲ್ಲಿ ಸೇರಿದ್ದಾರೆ. ಅವರಿಗೆ ಹೃದಯಪೂರ್ವಕವಾಗಿರ್ತಕ್ಕಂಥ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಯುವ ಶಾಸಕ ಬೆಳ್ತಂಗಡಿಯಲ್ಲಿ ಅಭಿವೃದ್ಧಿಯ ಮಹಾಪೂರವನ್ನು ತರುವುದರ ಮುಖಾಂತರ ಹೊಸ ಅಭಿವೃದ್ಧಿಯ ಕ್ರಾಂತಿಯನ್ನು ಮಾಡಿರ್ತಕ್ಕಂಥ ನಮ್ಮ ಯುವ ನಾಯಕ ಹರೀಶ್ ಪೂಂಜಾ ಅವರು ರಾಜ್ಯದ ಯುವ ಮೋರ್ಚಾದ ಪ್ರಧಾನ ಕಾರ್ಯದರ್ಶಿಗಳಾಗಿ ಅಧಿಕಾರವನ್ನು ಸ್ವೀಕಾರ ಮಾಡಿದ್ದಾರೆ. ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ವಿಶೇಷವಾಗಿ ಬೆಂಗಳೂರಲ್ಲಿ ಇದ್ರೂ ಸಮೇತ ನಮ್ಮ ಪ್ರಶಾಂತ್ ಮಂಗಳೂರಿನವರು, ನಮ್ಮ ಜಿಲ್ಲೆಯವರು ಇವತ್ತು ಬೆಂಗಳೂರಲ್ಲಿ ಮಾಧ್ಯಮದ ಜವಾಬ್ದಾರಿಯನ್ನು ತಗೊಂಡಿದ್ದಾರೆ. ಅವರಿಗೂ ಹೃದಯಪೂರ್ವಕವಾಗಿರ್ತಕ್ಕಂಥ ಅಭಿನಂದನೆಗಳನ್ನು ಸಲ್ಲಿಸ್ತಾ, ಮತ್ತೆ ಸುದರ್ಶನ್ ಅವರ ತಂಡ ಬಹಳ ಅದ್ಭುತವಾಗಿರ್ತಕ್ಕಂಥ ಕಾರ್ಯವನ್ನು ಮಾಡಿತ್ತು. ಈ ಕ್ಷೇತ್ರದಲ್ಲಿ ಎಲ್ಲ ಗೆಲುವುಗಳನ್ನು ತಂದುಕೊಡ್ತಕ್ಕಂಥ ಕೆಲಸವನ್ನು ಮಾಡಿತ್ತು. ಮುಂದಿನ ದಿನಗಳಲ್ಲಿ ಅವರ ಮಾರ್ಗದರ್ಶನ, ನಮ್ಮೆಲ್ಲ ಸಹಕಾರಗಳ ಜೊತೆಗೆ ಸತೀಶ್ ಕುಂಪಲ್ ಅವರ ನೇತೃತ್ವದಲ್ಲಿ ಮತ್ತೆ ಈ ಕ್ಷೇತ್ರವನ್ನು ಗೆಲ್ಲೋಣ ಅಂತ ಹೇಳ್ತಾ, ಮತ್ತೆ ನಾನು ವಿಜಯೇಂದ್ರ ಅವರು ಇವತ್ತು 2ನೇ ಬಾರಿಗೆ ಮಂಗಳೂರಿಗೆ ಬಂದಿದ್ದಾರೆ. ಅವರ ಅಧ್ಯಕ್ಷ ಅವಧಿಯಲ್ಲಿ 2 ತಿಂಗಳಲ್ಲಿ 2 ಬಾರಿ ಮಂಗಳೂರಿಗೆ ಬಂದು ನಮಗೆ ಮಾರ್ಗದರ್ಶನ ಮಾಡತಕ್ಕಂಥ ಕೆಲಸವನ್ನು ಮಾಡಿದ್ದಾರೆ. ಅವರಿಗೆ ಹೃದಯಪೂರ್ವಕವಾಗಿರ್ತಕ್ಕಂಥ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಬಂದಿರತಕ್ಕಂಥ ಎಲ್ಲರಿಗೂ ನಾನು ಪ್ರಣಾಮಗಳನ್ನು ಅರ್ಪಿಸ್ತೇನೆ.